ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಇವತ್ತು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು ಆಗಮಿಸಿದ್ದು ಕೃಷ್ಣ ಮಠದಲ್ಲಿ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನ ಮಾಡಿದ್ದಾರೆ. ಕೃಷ್ಣ ಮಠದಲ್ಲಿ ನಡೀತಾ ಇರುವ ಗೀತೋತ್ಸವದ ಕಾರ್ಯಕ್ರಮದ ನಿಮಿತ್ತ ಅವರನ್ನ ಅತಿಥಿಯಾಗಿ ಆಹ್ವಾನವನ್ನ ಮಾಡಲಾಗಿದ್ದು ಕಾರ್ಯಕ್ರಮಕ್ಕಾಗಿ ಅವರು ಆಗಮಿಸಿದ್ದಾರೆ. ವಿಶೇಷವಾಗಿ ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದುಕೊಂಡು ಪುನೀತರಾಗಿದ್ದಾರೆ. ನಂತರ ಪರ್ಯಾಯ ಪುತ್ತಿಗೆ ಮಠಾಧೀಶರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರ್ತಕ್ಕಂಥ ಈ ಗೀತೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಅವರು ಭಾಗಿಯಾಗ್ತಾರೆ. ತಿಂಗಳ ಹಿಂದಷ್ಟೇ ಗೊತ್ತಿರೋ ಹಾಗೆ ಪೇಜಾವರ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅದಾದ ನಂತರ ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಕೂಡ ಆಗಿತ್ತು. ಇವತ್ತು ಗೀತೋತ್ಸವ ಸಮಾರಂಭ ನೆರವೇರ್ತಾ ಇದೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಆಹ್ವಾನಿಸಲಾಗಿದ್ದು ಆಗಮಿಸಿದ್ದಾರೆ. ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಪಡ್ಕೊಂಡಿದ್ದಾರೆ ಮತ್ತು ಗೀತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಎಲ್ಲರಿಗೂ ನಮಸ್ಕಾರ. This is a powerhouse of divine powerhouse, Udupi's divine powerhouse, and it's a great opportunity for me. It's a divine call to be in Udupi. Guruji has personally invited me, so I'm grateful and fortunate to be in such a great event. More than 1 crore handwritten Bhagavad Gita had been written, and amazing experience for me. I'm looking forward to it. ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದ ನಂತರದಲ್ಲಿ ಪವನ್ ಕಲ್ಯಾಣ್ ಅವರು ಮಾತನಾಡಿ ಇಲ್ಲಿಗೆ ಬಂದದ್ದು ಬಹಳ ಖುಷಿಯಾಗಿದೆ ಅಂತ ಮಾತನಾಡ್ತಾ ಭಗವದ್ಗೀತೆಯ ಉಲ್ಲೇಖವನ್ನು ಕೂಡ ಅವರು ಮಾಡಿದ್ದಾರೆ. ಅವರು ಬಂದಿರುವಂತಹ ಕಾರ್ಯಕ್ರಮ ಗೀತೋತ್ಸವ ಇದೆ. ಆ ಗೀತೋತ್ಸವ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನ ಮಾಡಲಾಗಿದೆ. ಈಗಾಗಲೇ ಪೇಜಾವರ ಶ್ರೀಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ರು. ದೇವರ ದರ್ಶನವನ್ನು ಕೂಡ ಮಾಡಿದ್ದಾರೆ. ಗೀತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಪವನ್ ಕಲ್ಯಾಣ್ ಅವ್ರಿಗಾಗಿ ಮಾಡಲಾಗಿತ್ತು. ಅವರು ಕೂಡ ಬಹಳ ಖುಷಿಯಿಂದ ಈ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಓಕೆ, ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರ ಆಗಮನ ಒಂದು ರೀತಿ ಅಲ್ಲಿ ಕಳೆಗಟ್ಟಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಶ್ರೀಕೃಷ್ಣನ ದರ್ಶನವನ್ನು ಪಡೆಯುವಂತಹ ನಿಮಿತ್ತ ಅವರು ಕೂಡ ಬಹಳ ಕಾತರಾಗಿದ್ದರು. ಸಹಜವಾಗಿ ಆ ಇನ್ವಿಟೇಷನ್ ಅವರಿಗೆ ಬಂದ ಕೂಡಲೇ ಒಪ್ಪಿತರಾಗಿದ್ದರು. ಹಾಗಾಗಿ ಗೀತೋತ್ಸವ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದರು. ನಂತರದಲ್ಲಿ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಕೂಡ ಪಡ್ಕೊಂಡು ಅವ್ರಿಗಾಗಿರ್ತಕ್ಕಂತಹ ಅನುಭವ, ಸಂತಸ ಇದೆಲ್ಲದರ ಬಗ್ಗೆಯೂ ಕೂಡ ಮಾಧ್ಯಮಗಳ ಮುಂದೆಯೂ ಕೂಡ ಮಾತನಾಡಿದರು. ಈ ನಂತರದಲ್ಲಿ ಗೀತೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮುಂಚೆ ಅವ್ರಿಗೇನು ಫೆಸಿಲಿಟೇಟ್ ಮಾಡಬೇಕು ಅದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಲಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಅವರ ಆಗಮನದ ಸಂದರ್ಭದಲ್ಲಿ ಅವರನ್ನ ಹೂಮಾಲೆ ಹಾಕುವ ಮೂಲಕವಾಗಿ ಸ್ವಾಗತವನ್ನು ಕೋರಲಾಯಿತು. ಅನಂತರ ಅವರು ನೇರ ಕನಕನ ಕಿಂಡಿಯ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಕೂಡ ಪಡ್ಕೊಂಡ್ರು. ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇವರಿಗೆ ಕೆಲವು ದಿನಗಳ ಹಿಂದಷ್ಟೇ ಗೀತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಶ್ರೀಗಳು ಇನ್ವೈಟ್ ಮಾಡಿದ್ರು. ಅದಕ್ಕೆ ಅವರು ಒಪ್ಪಿ ಇವತ್ತು ಆಗಮಿಸಿರೋದನ್ನು ಗಮನಿಸ್ತಾ ಇದ್ರು.